ಅಗತ್ಯವಿರುತ್ತೆ ಸಂಕ್ಷಿಪ್ತವಾಗಿ ಆದಷ್ಟು ಶಾರ್ಟ್ ಆಗಿದ್ದಾವೆಲ್ಲ ಮಾಡಿ ಸಹಕಾರ ಕೊಡಬೇಕಂತ ಕೇಳ್ತೇನೆ. ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಸದಸ್ಯರು ಇಲ್ಲಿ ಸದನದ ಗಮನವನ್ನ ಸೆಳೆದಿದ್ದಾರೆ. ಆದರೆ ಎಲ್ಲ ಸದಸ್ಯರ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತವನ್ನು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆ ಸರ್, ನಾವು ಕೃಷ್ಣಾ ಬೆಲ್ಟದಲ್ಲಿ ಇರುವಂತವರು. ನನ್ನ ಮತಕ್ಷೇತ್ರ ಈಗ 20 ವರ್ಷದಿಂದ ಕೃಷ್ಣಾ ನದಿ ಪ್ರವಾಹ ಬಂದು ಅಲ್ಲಿ ಜನರಿಗೆ ಪ್ರತಿ ವರ್ಷ ಬಹಳ ತೊಂದರೆ ಆಗುತ್ತಿರುವುದರಿಂದ ಸರ್ಕಾರದವರು ಪ್ರತಿ ಸಲ ಅಲ್ಲಿ ಬರೋದು, ಬೇರೆ ಬೇರೆ ಆಶ್ವಾಸನೆಗಳನ್ನು ಕೊಡುವುದು, ಅಲ್ಲಿ ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನು ಆ ಜನರಿಗೆ ಮಾಡಬೇಕಾಗಿದೆ. ಅಧ್ಯಕ್ಷರೇ, ಈಗ ಆಲ್ಮಟ್ಟಿ ಮತ್ತು ಹಿಪ್ಪರಗಿ ಅಣೆಕಟ್ಟಿನ ಹಿಂಬಳಿಯಿಂದ ನಿಂತ ನೀರಿನಲ್ಲಿ ಸಾಕಷ್ಟು ಹಳ್ಳಿಗಳನ್ನು ನಾವು ಅವರಿಗೆ ಪರಿಹಾರ ಧನವನ್ನು ಕೊಟ್ಟು ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆದರೆ ಇನ್ನೂ ಕೆಲವೊಂದು ಹಳ್ಳಿಗಳು ಅಲ್ಲಿ ನಿಂತು ಹೋಗಿದ್ದಾವೆ. ಅಧ್ಯಕ್ಷರೇ, ಮೊನ್ನೆ ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳು ನನ್ನ ಮತಕ್ಷೇತ್ರದಲ್ಲಿ ಜುಗೂಳ್ ಮತ್ತು ಮಂಗಾವತಿ ಮತ್ತು ಶಾಪುರ್ ಗ್ರಾಮಕ್ಕೆ ಬಂದಿದ್ದರು. ಅಧ್ಯಕ್ಷರೇ, ಆ ಗ್ರಾಮಗಳನ್ನು ಶಿಫ್ಟ್ ಮಾಡುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂತ ಮಾತನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು, ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದ್ರಲ್ಲಿ. ಅಧ್ಯಕ್ಷರೇ, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ 3 ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತಹ ಆಶ್ವಾಸನವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದು ಸಹಿತ ಅಲ್ಲಿ ಕೆಲಸ ಆಗಬೇಕು. ಮತ್ತು ಇನ್ನೂ ನಾವು ಎಲ್ಲಿ ಹಳ್ಳಿಗಳು ಶಿಫ್ಟ್ ಆಗಿಲ್ಲ, ಕೆಲವೊಂದು ಹಳ್ಳಿಗಳು, ಆದ್ರೆ ಆ ಹಳ್ಳಿಗಳಿಗೆ ಪ್ರವಾಹ ಬಂದಾಗ ಸಂಪರ್ಕ ಕಟ್ ಆಗಿ ಹೋಗ್ಬಿಡ್ತೈತಿ. ಆ ಸಂಪರ್ಕದ ರಸ್ತೆಗಳನ್ನು ಸ್ವಲ್ಪ ಹೈಟ್, ಆ ರಸ್ತೆಗಳು ಎತ್ತರ ಮಾಡಿದ್ದಾದ್ರೆ ಆ ಪ್ರವಾಹ ಬಂದಾಗ ಆ ಹಳ್ಳಿಯ ಜನರು ಯಾವ ಮುಳುಗಡೆ ಆಗ್ತಾವ ಊರುಗಳು, ಆ ಊರುಗಳು ತಮ್ಮ ದನಕರಗಳನ್ನು ತನ್ನ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿದೆ. ಆ ಎಲ್ಲ ರಸ್ತೆಗಳನ್ನು ಎತ್ತರ ಮಾಡಬೇಕು ಅಂತದ್ದು ವಿನಂತಿಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದೀವಿ. ಅಧ್ಯಕ್ಷರೇ, 2005, 6, 19 ಮೊನ್ನೆ ಪ್ರತಿ ಸಲ ಪ್ರವಾಹ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ, ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಹಳ ತೊಂದರೆ ಆಗಿದೆ. ಅದಕ್ಕಾಗಿ ಇನ್ನೂ 3 ಹಳ್ಳಿಗಳನ್ನು, ಜುಗೂಳ್, ಮಂಗಾವತಿ ಮತ್ತು ಶಾಪುರ್, ಈ 3 ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನು ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟು ಅದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅಧ್ಯಕ್ಷರೇ, ಮತ್ತು ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಪ್ರವಾಹ ಬಂದಾಗ ಆ ಹಳ್ಳಿಯಿಂದ ಬೇರೆ ಎತ್ತರ ಪ್ರದೇಶದಲ್ಲಿ ಇದ್ದಂತಹ ಹಳ್ಳಿಗಳಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂತ ವಿನಂತಿಯನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಎರಡನೇದಾಗಿ ನಮ್ಮ ಕಡೆ ಎಲ್ಲ ನೀರಾವರಿ, ಈಗ 70-80 ವರ್ಷದಿಂದ ನಾವು ಕೃಷ್ಣಾ ಬೆಲ್ಟದಲ್ಲಿ ನೀರಾವರಿಗಳಾಗಿ ಎಲ್ಲಾ ಜಮೀನುಗಳು ಸೌಜೋಳಾಗಿದ್ದಾವೆ. ಅಧ್ಯಕ್ಷರೇ, ಒಂದೊಂದು ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಮೀನುಗಳು ಅವು ಎದಕ್ಕೆ ಬಾಧಿಗೆ ಬರದಂತದ್ದು, ಅಂದ್ರೆ ಅಲ್ಲಿ ಯಾವುದೇ ಬೆಳೆಗಳು ಬರೋದಿಲ್ಲ. ಅದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಆಗಿಲ್ಲ, ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕೃಷ್ಣಾ ಬೆಲ್ಟದಲ್ಲಿ ಇರುವಂತಹ ಚಿಕ್ಕೋಡಿ, ಕಾಗವಾಡ, ಅಥಣಿ, ಜಮಖಂಡಿ, ಬಾಗಲಕೋಟೆ ಈ ಇರುವಂತಹ ಜಿಲ್ಲೆಗಳಲ್ಲಿ ಸೌಜಗಳು ಬಹಳ ಆಗಿದಾವೆ. ಕೆಲವು ಬೆಂಗಳೂರು ಸೈಡ್ ಅಥವಾ ಮೈಸೂರು ಸೈಡ್ದ ಶಾಸಕರು ಕೇಳಬಹುದು, ಈ ಸೌಜಗಳು ಅಂದ್ರೆ ಏನ್ರಿ ಅಂತೇಳಿ. ಸೌಜಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. ಅಧ್ಯಕ್ಷರೇ,
ಸೌಳು ಜೌಳದಿಂದ ನಾವೆಲ್ಲ ಬಹಳ ತೊಂದರೆಗೊಳಗಾಗಿ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಜಮೀನುಗಳು ಹಾಳಾಗಿ ಇವತ್ತು ನಾವಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಬೆಳೆನೇ ಬೆಳೆಯಲಿಕ್ಕೆ ಬರ್ತಾ ಇಲ್ಲ. ಯಾವುದು ಬೆಳೆ ಸರ್? ನಾವೆಲ್ಲ ಕಬ್ಬ ಬೆಳೆಯವರು, ಶುಗರ್ ಕೇನ್ ಬೆಳೆಯವರು, ನಾವೆಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಸೌಳು ಜೌಳು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಸಹಾಯಧನ ಒದಗಿಸಿದ್ದಾದ್ರೆ ಅಥವಾ ಸೌಳು ಜೌಳಕ್ಕೆ ಮುಖ್ಯಮಂತ್ರಿಯವರು ಬಂದ್ರು. ಮೊನ್ನೆ ಪ್ರವಾಹ ಬಂದಾಗ ಜುಗುಳಕ್ಕೆ ಬಂದಿದ್ರು ಸರ್. ಅವು ನೀವು 3 ಹಳ್ಳಿಗಳನ್ನ ಶಿಫ್ಟ್ ಮಾಡ್ತೀರಿ ಅಂತೇಳಿ ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೀರಿ ಸರ್. ಹೇಳ್ರಿ, ಮುಂದುವರಿಸಲಿ. ಮುಖ್ಯಮಂತ್ರಿ ಸರ್ ಅವರೇ, ನೀವು ಮೊನ್ನೆ ಪ್ರವಾಹ ಬಂದಾಗ ಜುಗುಳಕ್ಕೆ ಬಂದಾಗ 3 ಹಳ್ಳಿಗಳನ್ನ ನಾನು ಶಿಫ್ಟ್ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದಿರಿ. ಆ ಕಾರ್ಯ ಅತಿ ಶೀಘ್ರವಾಗಿ ಆಗಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಈ ಸೌಳು ಜೌಳದು ಸಹಿತ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ 50%, 60%, 70% ಆ ಊರಿನಲ್ಲಿ ಸೌಳು ಜೌಳಾಗಿದ್ದಾವೆ. ಆ ಸೌಳು ಜೌಳು ಮಾಡ್ಕೊಳ್ಳಿಕ್ಕೆ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ಹೆಚ್ಚಿಗೆ ಅನುದಾನವನ್ನು ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾದ್ರೆ ಆ ಜಮೀನುಗಳು ಒಂದು ಒಳ್ಳೆಯ ತರದಿಂದ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಅವರು ಏನ್ ಮಾಡ್ಬೇಕಂದ್ರ ಸೌಳು ಜೌಳು ಹೋಗ್ಬೇಕಾದ್ರ ಸೌಳು ಜೌಳು ಹೋಗ್ಬೇಕಾದ್ರೆ ಸರ್ ಆ ಪೈಪ್ಗಳನ್ನ ಹಾಕಬೇಕು. ಆ ಪೈಪ್ ಹಾಕಿ ಮೇನ್ ಒಂದು ಪೈಪ್ಗಳನ್ನ ಜೋಡಿಸಿ ಎಲ್ಲಿ ಅದ್ರ ನದಿಗೋ ಅಥವಾ ಬೇರೆ ಕಡೆ ಅದನ್ನ ಶಿಫ್ಟ್ ಮಾಡಿದ್ದಾದ್ರೆ ಅಲ್ಲಿ ಮೊದಲೆಲ್ಲ ನಮ್ಮಲ್ಲಿ ನಾವು ಕಬ್ಬ ಇರಲಿಲ್ಲ ಅಂದ್ರೆ ಅದಕ್ಕೆ 30 ಟನ್ನು ಎಕರೆಗೆ 20 ಟನ್ನು 30 ಟನ್ನು ಬೆಳೆದಿದ್ವು. ಈಗ ಈ ಸೌಳು ಜೌಳದ ಪೈಪ್ಗಳನ್ನ ಹಾಕಿದ ನಂತರ 1 ಎಕರೆಗೆ 60-70 ಟನ್ ಬೆಳೀತಾ ಇದ್ದೀವಿ. 1 ಎಕರೆ ಸೌಳು ಜೌಳು ಮಾಡ್ಕೋಬೇಕಾದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 1.5 ಲಕ್ಷದಿಂದ 2 ಲಕ್ಷ. ಅದು ಸರ್ಕಾರ ಸ್ವಲ್ಪ ಸಹಾಯಧನ ಮಂಜೂರು ಮಾಡಿ ಕೊಟ್ಟದ್ದಾದ್ರೆ ನಮ್ಮ ಜನನು ಸ್ವಂತ ಮುಂದೆ ಬಂದು ಅದನ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ರೈತರು ಸಹಿತ. ಆ ರೈತರಿಗೆ ಕೃಷಿ ಇಲಾಖೆಯಿಂದ ಈಗ ನಮ್ಮಲ್ಲಿ ಈಗಾಗಲೇ ನಾವು ತಗೋತಾ ಇದ್ದೀವಿ. ಹೋದ ವರ್ಷನೂ 5 ಕೋಟಿ ನನ್ನ ಮತಕ್ಷೇತ್ರದಲ್ಲಿ ಕೊಟ್ಟಿದ್ರು. ಈ ಸಲನೂ 5 ಕೋಟಿ ಕೊಟ್ಟಿದ್ದಾರೆ ಸೌಳು ಜೌಳಕ್ಕೆ. ಅಲ್ಲಿ ಒಂದು 400 ಎಕರೆ 500 ಎಕರೆ 5 ಕೋಟಿಯಲ್ಲಿ ನಾವು ಸೌಳು ಜೌಳನ್ನು ಮಾಡ್ಕೋಬಹುದು. ಆದ್ರೆ ಸಾವಿರಾರು ಎಕರೆ ಜಮೀನುಗಳನ್ನ ಅಲ್ಲಿ ಕೆಟ್ಟದು ಹೋಗೋದ್ರಿಂದ ಎಲ್ಲ ಸೌಳು ಜೌಳು ಜಮೀನುಗಳನ್ನ ಮಾಡ್ಲಿಕ್ಕೆ ಆಗೋದಲ್ಲ. ಅದಕ್ಕೆ ಈ ಸೌಳು ಜೌಳು ಇರುವುದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಅಷ್ಟೇ. ಅದಕ್ಕಾಗಿ ಹೆಚ್ಚಿಗೆ ನಮಗೆ ದುಡ್ಡನ್ನು ಕೊಟ್ಟದ್ದಾದ್ರೆ ಕೃಷಿ ಇಲಾಖೆಯಿಂದ ನಾವು ಅಲ್ಲಿ ಎಲ್ಲರೂ ಆ ಸೌಳು ಜೌಳನ್ನು ಮಾಡಿಕೊಂಡು ಅಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆಯಬಹುದು ಅನ್ನುವಂತ ಸರ್ಕಾರಕ್ಕೆ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ. ಓಕೆ, ಎಲ್ಲ ಕಡೆ ಹೇಳಿ ನಾನು ಸಿದ್ದು ಸೌದಿಯವರು ನಿನ್ನೆ ನೀವು ಮಾತಾಡಿದಿರಿ, ನಾನು ಈಗ ಹೇಳಿದ್ದೇನೆ. ಚಿಕ್ಕೋಡಿ, ಅತನಿ, ಕಾಗವಾಡ, ಜಮಖಂಡಿ, ಬಾಗಲಕೋಟ್ ಈ ಭಾಗದಲ್ಲಿ ಇದು ಬಹಳ ಸೌಳು ಜೌಳ ಇರುವುದರಿಂದ ಇದಕ್ಕೆ ಸರ್ಕಾರದವರು ಹೆಚ್ಚಿಗೆ ಅನುದಾನ ಕೊಡಬೇಕು ಅನ್ನುವಂತ ನಿಮ್ಮ ಮುಖಾಂತರ ನಾನು ಕೃಷಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಈಗ ಎಲ್ಲ ಸದಸ್ಯರು ಶಿಕ್ಷಣ, ಆರೋಗ್ಯ ಬಗ್ಗೆ ಎಲ್ಲ ಮಾತಾಡಿದರು ಅಧ್ಯಕ್ಷರೇ. ಅಲ್ಲಿ ನಮ್ಮಲ್ಲಿಯೂ ಸಹಿತ ಶಿಕ್ಷಕರ ಕೊರತೆ ಇದೆ, ಕೆಲವು ಕೊಠಡಿಗಳ ಕೊರತೆ ಇದೆ. ನಾವು ಎಲ್ಲ ಮಹಾರಾಷ್ಟ್ರ ಅತಿ ಬಾರ್ಡರ್, ನನ್ನ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರ ಅಂದ್ರೆ ಅತಿ ಮಹಾರಾಷ್ಟ್ರ ಬಾರ್ಡರ್. ನಾನೇ ನನ್ನ ದಾಟಿದ ನಂತರ ಅಲ್ಲಿ ಮಹಾರಾಷ್ಟ್ರನೇ ಪ್ರಾರಂಭ ಆಗತೈತಿ. ಕೊನೆಯ ಹಳ್ಳಿ, ಕೊನೆಯ ಮತಕ್ಷೇತ್ರ ನಂದು. ಹೀಗಾಗಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿದ್ದೇವೆ ಅಧ್ಯಕ್ಷರೇ. ಸ್ವತಂತ್ರ ಸಿಕ್ಕಂಗಿಂದು ಇನ್ನೂ ನಮಗೆ ಶಿಕ್ಷಣ, ಆರೋಗ್ಯ ಬಹಳ ಒಳ್ಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ. ನಾನು MLA ಆದಾಗಿಂದ ಒಂದು 10-20 ಕೋಟಿ ಖರ್ಚು ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕಟ್ಟಿದ್ದೇವೆ. ಆದ್ರೆ ಅಲ್ಲಿ ಡಾಕ್ಟರ್ಗಳೇ ಇಲ್ಲ ಅಧ್ಯಕ್ಷರೇ, ಡಾಕ್ಟರ್ ಇಲ್ಲ, ಸ್ಟಾಫ್ ನರ್ಸ್ ಇಲ್ಲ. ಹಿಂಗಾಗಿ ಅದು ಆರೋಗ್ಯದಲ್ಲಿ ಸಹಿತ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ಕೆಲವು ಅತನಿಯಲ್ಲಿ ನಾವು 100 ಬೆಡ್ಡಿನ ಹಾಸ್ಪಿಟಲ್ ಮಾಡಿದ್ದೇವೆ. ಅದೇ ತರ ಕಾಗವಾಡ ತಾಲೂಕು ಆಗಿದೆ, ಹೊಸ ತಾಲೂಕನ್ನು ಘೋಷಣೆ ಮಾಡಿ ಈಗ 8 ವರ್ಷ ಆಯ್ತು. ಇನ್ನೂ ಮೂಲಭೂತ ಸೌಕರ್ಯಗಳು ಆ ತಾಲೂಕದಲ್ಲಿ ಬರಬೇಕಾದ್ರೆ ಇನ್ನೂ ಕೆಲವು ಇಲಾಖೆಗಳು ಬರಬೇಕು. ಮೊನ್ನೆ ನಮ್ಮ ಕಂದಾಯ ಮಂತ್ರಿಗಳು
ಈಗ ಒಂದು ಮಿನಿ ವಿಧಾನಸೌಧ ಮಾಡಲಿಕ್ಕೆ 8,60,00,000 ಹಣವನ್ನು ನಮಗೆ ಒದಗಿಸಿದ್ದಾರೆ. ಅದಕ್ಕೆ ನಾವು ಮೊನ್ನೆ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಜೊತೆಗೆ ಅಲ್ಲಿಯೂ ಸಹಿತ 100 ಬೆಡ್ಡಿನ ಒಂದು ಹಾಸ್ಪಿಟಲ್ ಅನ್ನು ಒಂದು ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾದ್ರೆ ನಮಗೆ ಬಹಳ ಒಳ್ಳೆಯದಾಗ್ತಿದೆ. ಅದಕ್ಕಾಗಿ ಆ ನಮ್ಮ ಕಂದಾಯ ಸಚಿವರು ಇದ್ರಲ್ಲ, ಎಲ್ಲಿ ಹೋದ್ರು ಕಾಣ್ತಿದ್ರು ಅವರು, ಹೇಳಿದ್ರಿ. ಅದಕ್ಕಾಗಿ ಅಲ್ಲಿ ತುರುತಾಗಿ ಮತ್ತೊಂದು ನಮ್ಮಲ್ಲಿ 23 ಕೆರೆ ತುಂಬುವ ಯೋಜನೆಗಳನ್ನ ಈಗಾಗಲೇ ಅದು ಅಪ್ರೂವಲ್ ಆಗಿ ವರ್ಕ್ ಆರ್ಡರ್ ಕೊಟ್ಟಿದೆ ಅಧ್ಯಕ್ಷರೇ. ಅದಕ್ಕಾಗಿ ಮೊನ್ನೆ ಏನಾಯ್ತು ಸರ್, ಬರಗಾಲದಲ್ಲಿ ಹೊಳೆಗೆ 3 ತಿಂಗಳ ನಾವು ಎಲ್ಲ ಹೊಳೆಗೆ ನೀರು ಬತ್ತಿ ಹೋಗುವುದರಿಂದ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಬಹಳ ಆಯ್ತು ಅಧ್ಯಕ್ಷರೇ. ನದಿಯಾಗೂ ನೀರು ಬತ್ತಿ ಹೋದು, ಈ ಕೆರೆ ತುಂಬುವುದು ನಾವು ಮೊದಲೇ ಮಾಡಿದ್ರೆ ಅಲ್ಲಿ ಆ ಟ್ಯಾಂಕರ್ಗಳಿಂದ ನಾವು ನೀರು ಸಪ್ಲೈ ಮಾಡೋದು ನಿಂತು ಹೋಗ್ತಿತ್ತು. ಅದಕ್ಕೆ ಕೆರೆ ತುಂಬುವಂತ 23 ಕೆರೆ ತುಂಬುವಂತ ಯೋಜನೆ ಸಹಿತ ತುರುತುವಾಗಿ ಆಗಬೇಕು, ಅದು ತುರುತುವಾಗಿ ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಯಾಕೆಂದ್ರೆ ಕೆರೆ ತುಂಬಿದ್ದಾದ್ರೆ ಏನು ಬೇಸಿಗೆ ಕಾಲದಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ನೀರನ್ನು ಸಪ್ಲೈ ಮಾಡ್ತೀವಿ, ಆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದನ್ನು ನಿಲ್ತಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ. ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಬಹಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬಹಳ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೀವಿ. ಅದಕ್ಕಾಗಿ ಈಗ ನನ್ನಲ್ಲೇನೆ ಒಂದು ಬಸವೇಶ್ವರ ಯಾತ್ ನೀರಾವರಿ ಯೋಜನೆ 17ರಲ್ಲಿ ಅದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವಾಗ ಪ್ರಾರಂಭ ಮಾಡಿದಂತ ಅದನ್ನು ತುರುತುವಾಗಿ ಮುಗಿಸಬೇಕನ್ನುವಂತ ಮಾತನ್ನು ಇಲ್ಲಿ ಹೇಳಬೇಕು. ಇದು 90%, 90% ಆ ಕೆಲಸ ಮುಗಿದಿದೆ. ಇನ್ನೊಂದು 10% ಕೆಲಸ ಅದನ್ನು ಮಾಡಿಕೊಟ್ಟದ್ದಾದ್ರೆ 27,000 ಹೆಕ್ಟೇರ್ 65,000 ಎಕರೆಗಳು 30 ಹಳ್ಳಿಗಳಲ್ಲಿ ಕನಿಷ್ಠ 2 ಲಕ್ಷ ಕುಟುಂಬಗಳು ಆ ಯೋಜನೆಯಿಂದ ಬದುಕುವಂತ ವ್ಯವಸ್ಥೆ ಆಗ್ತಿದೆ. ಅದಕ್ಕೆ ಅದು ಸಹಿತ ತುರುತಾಗಿ ಈಗಾಗಲೇ ಈ 2-3 ದಿವಸದಲ್ಲಿ ಟ್ರಯಲ್ ನೋಡ್ತೀವಿ ಅನ್ನೋದು ಇವತ್ತೇ ನಾನು KNNL MD ಜೊತೆಗೆ ಮಾತಾಡಿದಾಗ 3-4 ದಿವಸದಲ್ಲಿ ನಾವು ಟ್ರಯಲ್ ಮಾಡಿ ಕೊಡ್ತೇವೆ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಒಂದು 300 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ದಾದ್ರೆ ಅದು ಕಂಪ್ಲೀಟ್ ವಾಗಿ ನಾವು ಅಲ್ಲಿ ಲೋಕಾರ್ಪಣೆ ಮಾಡಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಮತ್ತೊಂದು ನಮ್ಮ ಕಡೆ ವಿದ್ಯುತ್ ಕೊರತೆ. ನಾವೆಲ್ಲ ಕಬ್ಬ ಬೆಳೆಯವರು, ಪ್ರತಿನಿತ್ಯ ನಮಗೆ ಪಂಪ್ ಸೆಟ್ದಿಂದ ನೀರು ಈ ಕಬ್ಬಿಗೆ ಬೇಕಾಗೋದ್ರಿಂದ 6 ಗಂಟೆ 7 ಗಂಟೆ ಈ ಕರೆಂಟ್ ಕೊಟ್ಟದ್ದಾದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಿದೆ. ಯಾಕಂದ್ರೆ 6 ಗಂಟೆ ಅಥವಾ 7 ಗಂಟೆ ವಿದ್ಯುತ್ತದಲ್ಲಿ 3-4 ಸಲ ಅದು ಟ್ರಿಪ್ ಆಗಿ ಹೋಗುತ್ತಿದೆ ಅಧ್ಯಕ್ಷರೇ. ಟ್ರಿಪ್ ಆಗೋದ್ರಿಂದ ಮತ್ತೆ ನಾವೆಲ್ಲ ಪೈಪ್ಲೈನ್ ಮಾಡಿದ್ದೇವೆ, 7-8 ಕಿಲೋಮೀಟರ್, 10 ಕಿಲೋಮೀಟರ್, 20 ಕಿಲೋಮೀಟರ್ ನದಿಯಿಂದ ಪೈಪ್ಲೈನ್ ಮಾಡಿ ನೀರಾವರಿ ಮಾಡ್ಕೊಂಡಂತ ಉದಾಹರಣೆಗಳನ್ನು ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ. ಅದು ಟ್ರಿಪ್ ಆಗಿ ಆ ಮೋಟರ್ಗಳು ಬಂದ್ ಆದವು ಅಂದ್ರೆ ಮತ್ತು ನಾವು ಪ್ರಾರಂಭ ಮಾಡಿ ಆ ಪೈಪ್ಲೈನ್ ಮೂಲಲಿಕ್ಕೆ ಮತ್ತೆ 2 ತಾಸು ಹೋಗ್ತೈತಿ. ಹಿಂಗಾಗಿ ನಾವು 6 ತಾಸು ಕರೆಂಟ್ ಕೊಟ್ಟಿದ್ದಾದ್ರೆ ನೀವು 2 ತಾಸು ನಾವು ನೀರು ಒಗಿಲಿಕ್ಕೆ ಅಲ್ಲಿ ಆಗೋದಲ್ಲ. ಇವು ಸಹಿತ ತೊಂದರೆಗಳಿದಾವೆ. ಅದಕ್ಕಾಗಿ ನಮಗೆ ಕನಿಷ್ಠ 10-12 ತಾಸು ದಿನನಿತ್ಯ ಕರೆಂಟ್ ಅನ್ನು ನಮ್ಮ ರೈತರಿಗೆ ಕೊಟ್ಟದ್ದಾದ್ರೆ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ನಾವು ಅಲ್ಲಿ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಎರಡನೇದು, ನಾವು ಈಗ 10 HP ಮಠ ನಾವು ಎಲ್ಲ ರೈತರಿಗೆ ಫ್ರೀಯಾಗಿ ಕರೆಂಟ್ ಅನ್ನು ಕೊಟ್ಟಿದ್ದೀವಿ. ಇದು ನಾನು 20 ವರ್ಷದಿಂದ ನಾನು ಈ ಹೋರಾಟವನ್ನು ಮಾಡ್ಕೋತ ಬಂದಿದ್ದೇನೆ ಅಧ್ಯಕ್ಷರೇ. ಏನಾಗಿದೆ, ನಮ್ಮ ಕಡೆ ಸಾಮೂಹಿಕ ಯಾತ ನೀರಾವರಿಗಳನ್ನು ಮಾಡ್ಕೊಂಡಿದ್ದಾರೆ. 100 ಜನ, 200 ಜನ, 50 ಜನ, 5-5 ಎಕರೆದವರು ಚಿಕ್ಕ ಚಿಕ್ಕ ರೈತರು. ಅವನು 5 ಎಕರೆ ಸಲುವಾಗಿ 20 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಒಯ್ಯಲಿಕ್ಕೆ ಆಗೋದಲ್ಲ. ಅವ್ರು ಏನ್ ಮಾಡ್ತಾರೆ, 50 ಜನ ಕೂಡ್ತಾರ, 5-5 ಎಕರೆ 10 ಎಕರೆದವರು ಸಣ್ಣ ರೈತರು ಕೂಡಿ ಆ ಬ್ಯಾಂಕಿನ ಲೋನ್ ಅನ್ನು ಮಾಡಿ ಅವು ತಮ್ಮ ಎಲ್ಲ ಜಮೀನುಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಡವಿ ಇಟ್ಟು ಲೋನ್ ತೆಗೆದು 20 ಕಿಲೋಮೀಟರ್ ನೀರು ತಗೊಂಡು ಹೋಗ್ತಾರೆ ಸರ್. ಅಲ್ಲಿ 10 HP ಮೋಟರ್ ಕುಣಿಸಿದ್ರೆ ನೀರು 20 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಲ್ಲ.
ಅವಾಗ ಅವರು 100 HP ಅಥವಾ 200 HP ನದಿ ದಂಡೆಗೆ ಪಂಪ್ಸೆಟ್ ಕುಣಿಸಿ 2 ಲಿಫ್ಟ್ ಅನ್ನು ಮಾಡ್ತಾರ. ಮಾಡಿ ನೀರು ಹೋದು 500 ಎಕರೆನೋ 50 ಎಕರೆನೋ 100 ಎಕರೆನೋ 200 ಎಕರೆ ನೀರಾವರಿ ಮಾಡ್ಕೊಂಡು ಉದಾಹರಣೆಗಳು ನಮ್ಮ ಕಡೆ ಇದಾವೆ. ಇವು ಸಹಿತ ಎಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಅಧ್ಯಕ್ಷರೇ. ಚಿಕ್ಕೋಡಿ, ಕಾಗವಾಡ, ಅಥಣಿ, ಜಮಖಂಡಿ, ಬಾಗಲಕೋಟ್ ಈ ಭಾಗದಲ್ಲಿ ಮಾತ್ರ ಇವು ಲಿಫ್ಟ್ ಇರಿಗೇಷನ್ ಇದಾವೆ. ನಾವೀಗ 10 HP ಕೂಡಿಸಿದವರಿಗೆ ಫ್ರೀಯಾಗಿ ಕೊಟ್ಟಿದ್ದೇವೆ. ಅವರು 100 HP 200 HP ನದಿ ಪಕ್ಕದಲ್ಲಿ ಕುಡಿಸಿದ್ರ ಅವ್ರಿಗೆ ಪರ್ ಹೆಡ್ ಅರ್ಧ HP ಬರುದಿಲ್ಲ, 1 HP ಬರುದಿಲ್ಲ. ಆದ್ರೆ ಅವರಿಗೆ ನಾವು ಬಿಲ್ ಆಕರಣೆ ಮಾಡ್ತಾ ಇದ್ದೀವಿ. 2 ಲಕ್ಷ 3 ಲಕ್ಷ 4 ಲಕ್ಷ ಬಿಲ್ ಆಕರಣೆ ಮಾಡಿ 20 ವರ್ಷದಿಂದ 10 ಕೋಟಿ 5 ಕೋಟಿ 40 ಲಕ್ಷ 50 ಲಕ್ಷ ಅವ್ರ ಬಿಲ್ಗಳಿದಾವೆ. ಅವ್ರು ಕಟ್ಲಿಕ್ಕೆ ಹೋಗಿಲ್ಲ ಇದುವರೆಗೆ ನಮ್ಮ ರೈತರ. ನಾವು ಅದ್ರ ಕಟ್ಟು ಮಾಡೋದಿಲ್ಲ, ಕರೆಂಟ್ ಅವ್ರಿಗೆ ಅವ್ರು ಕಟ್ಟೋದೂ ಇಲ್ಲ. ಅದನ್ನು ನಾ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ಕೋತೀನಿ, ಅವರಿಗೆ ಇದುವರೆಗೆ ಏನು ಅವ್ರಿಗೆ ಬಿಲ್ಗಳಾಗಿದಾವ ಆ ಬಿಲ್ಲನ್ನು ಮಾಫ್ ಮಾಡಿ, ಸೂಟ್ ಮಾಡಿ, ಅವ್ರಿಗೆ ಮನ್ನಾ ಮಾಡಿ, ಇನ್ನು ಮುಂದೆ HP ಮೇಲೆ ಅವ್ರಿಗೆ 1 HP ವರ್ಷಿಗೆ ಇಂತಿಷ್ಟು ಅಂತೇಳಿ ಅವ್ರಿಗೆ ಆಕರಣೆ ಮಾಡಿಕೊಟ್ಟಿದ್ರೆ ಅವ್ರ ರೈತರು ಬಿಲ್ ಕಟ್ಟಲಿಕ್ಕೆ ರೆಡಿ ಇದ್ದಾರೆ. ಇದು ಸಮಸ್ಯೆ ಎಲ್ಲ ಕಡೆ ಇಲ್ಲ. ನಾನು 20 ವರ್ಷದಿಂದ ಈ ಹೋರಾಟ ಮಾಡ್ಕೊತ ಬಂದಿದ್ದೀನಿ. ಆದ್ರೆ ಇನ್ನೂವರೆಗೆ ಅದಕ್ಕೆ ಯಾವುದೇ ಸರ್ಕಾರ ಇರಲಿ ಅಂದಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಆ ಸಾಮೂಹಿಕ ಯಾತ ನೀರಾವರಿಗಳು ಸಹಿತ ಆ ಬಿಲ್ ಏನು 50 ಜನ 100 ಜನ ನದಿಯಿಂದ ನೀರಾವರಿ ಮಾಡ್ಕೊಂಡು ಹೋಗಿದಾರೆ ಅವ್ರಿಗೂ ಒಬ್ಬರಿಗೆ ಇದಾಗೆ ಶಶಿಕಲಾಕ ಹೇಳಿದಂಗೆ ಒಬ್ಬರಿಗೆ ಸುಣ್ಣ, ಒಬ್ಬರು ಕಣ್ಣಿಗೆ ಬೆನ್ನೆ ಆಗ್ತಿತ್ತು ಅಧ್ಯಕ್ಷರೇ. ಅದಕ್ಕೆ ಅದು ಸಹಿತ ಸರ್ಕಾರದ ಮಟ್ಟದಲ್ಲಿ ಒಂದು ಅವ್ರಿಗೂ ಸಹಿತ ರೈತರಿಗೆ, ಅವರು ರೈತರ ಸರ್, ಚಿಕ್ಕ ಚಿಕ್ಕ ರೈತರವರು, ಅವ್ರಿಗೂ ಸಹಿತ ಯಾವ ತರ ನಾವು 10 HP ದವರಿಗೆ ಮಾಫ್ ಮಾಡ್ತೀವಿ ಅದು ಸಹಿತ ಅವ್ರಿಗೂ ನಾವು ಮನ್ನಾ ಮಾಡಬೇಕು ಅಂತ ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಮತ್ತೊಂದು ಅಧ್ಯಕ್ಷರೇ, ಬಯಲು ಸೀಮೆಯಲ್ಲಿ ಬರುವಂತ ನಾವೆಲ್ಲ 70 ಜನ 72 ಜನ ಬಯಲು ಸೀಮೆಯಲ್ಲಿ ಬರ್ತೀವಿ ಅಧ್ಯಕ್ಷರೇ. ನಾನು ನೋಡ್ತಾ ಇದ್ದೀನಿ ಬಯಲು ಸೀಮೆಯಲ್ಲಿ ಒಂದೊಂದು MLAಗಳಿಗೆ 20 ಲಕ್ಷ 10 ಲಕ್ಷ 30 ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಗೌಡ್ರೆ. 30 ಲಕ್ಷ ಬಯಲು ಸೀಮೆಗೆ ಏನೋ ಆಗೋದಲ್ಲ ಅಧ್ಯಕ್ಷರೇ. ನೀವು ನನಗನ್ನಿಸ್ತಿದೆ ಬಯಲು ಸೀಮೆಯಲ್ಲೇ ಬರೋರು ಕಾಣ್ತಿದೆ. ಅದಕ್ಕಾಗಿ ಆ ಬಯಲು ಸೀಮೆ ಬಂದ್ರೆ ಮಾಡ್ರಿ ಒಂದ್, ಇಲ್ಲಕ್ಕೆ ನಮಗೆ ಹೆಚ್ಚಿಗೆ ಅನುದಾನ ಕೊಡ್ರಿ ಒಂದ್. ಈಗ 10 ಲಕ್ಷದ 20 ಲಕ್ಷದ ಒಂದು ಏನೂ ಆಗೋದಿಲ್ರಿ, ಏನೂ ಆಗೋದಿಲ್ಲ. ಅವು ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ರೈತರಿಗೆ ಏನೂ ಆಗೋದಲ್ಲ. ಅಲ್ಲಿ ಅಟ್ಲೀಸ್ಟ್ ಒಬ್ಬ ನಾವು 72 ಜನ MLAಗಳು ಬರ್ತೇವೆ. ನನ್ನ ಅನಿಸಿಕೆ ಪ್ರಕಾರ 70-72 ಜನ ಬಯಲು ಸೀಮೆಯಲ್ಲಿ ಬಂದ್ರು ಸಹಿತ ಅಲ್ಲಿ ನಮಗೆ ಸುಮ್ಮನೆ ಅದೊಂದು ಹೆಸರಿಗೆ ಬಯಲು ಸೀಮೆ, ಅದು ಚಿತ್ರದುರ್ಗದಲ್ಲಿದೆ. ಅದರ ಇದನ್ನ ವರ್ಷಕ್ಕೊಮ್ಮೆ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ಗೂ ಯಾರು MLAಗಳು ಹೋಗೋದಿಲ್ಲ ಅಧ್ಯಕ್ಷ. ನಾವೇನೋ ರಾಜಣ್ಣರ ಈ ಕಡೆ ಹೇಳೋಣ. ಬಯಲು ಸೀಮೆ ನೀವು ಹೇಳಿದಾಗ ಮಂತ್ರಿಗಳ ಸಭೆ ತಗೊಂಡಾಗ ಸದ್ಯಕ್ಕೂ ಒಳಗೆ MLAಗಳು ಕುಂದಿರ್ಲಾರ್ದಂತ ಪರಿಸ್ಥಿತಿ ಒಂದ್ ಸಣ್ಣ ಹಾಲ್ನಾಗ ಇಟ್ಟ ಸಭೆ ಮಾಡ್ತಾರೆ. ಅದೇ ನಾನು ಅದನ್ನೇ ಹೇಳ್ತೇನೆ. ನನ್ನ ಅಲ್ಲಿ ಅದು ಬಯಲು ನಾನು ಒಮ್ಮೆ ಹೋಗಿಲ್ಲ ಸರ್. ಅಲ್ಲಿ 20-25 ವರ್ಷದಲ್ಲಿ ನಾನು ಎಂದೂ ಹೋಗಿಲ್ಲ ಅಲ್ಲಿ ಬಯಲು ಸೀಮೆಗೆ. ಅವ್ರ ಮೀಟಿಂಗ್ ಇವು ಬರ್ತಾವ, ನೋಟಿಸ್ ಬರ್ತಾವು, ಅಲ್ಲಿ ಹೋಗೋದಲ್ಲ. ಒಂದು ಕೇಳ್ತಾರ ಅಲ್ಲಿ ನಿಮ್ ಬಯಲು ಸೀಮೆಯಲ್ಲಿ ನಿಮಗೆ 20 ಲಕ್ಷ ಕೊಡಲಾಗಿದೆ, ಅದ್ರ ಕ್ರಿಯಾ ಯೋಜನೆ ಕೊಡಿರ್ತೇವೆ. ಏನ್ 20 ಲಕ್ಷದ ಏನ್ ಖರ್ಚು? 4 ಬಾಂಧ ಹಾಕ್ಲಾಕ ಆಗೋದಿಲ್ರಿ ಗೌಡ್ರ. ಅದಕ್ಕೆ 4 ಬಾಂಧ ಹಾಕ್ಲಾಕ ಕೊಡುದಿಲ್ಲ. ಅದಕ್ಕೆ ಅದನ್ನ ಬಂದರೆ ಮಾಡ್ರಿ ಒಂದ, ಇಲ್ಲಿಗೆ ಅದ್ರ ಪ್ರಾರಂಭ ಮಾಡಿ ಅದಕ್ಕೆ ಹೆಚ್ಚಿಗೆ ಅನುದಾನ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ನಂದೊಂದು ಹೊಸ ತಾಲೂಕಾಗಿದೆ ಅಧ್ಯಕ್ಷ, ಮುಗಿಸ್ತೇನೆ. ನಾ ಎಂದು ಮಾತಾಡಂಗಿಲ್ಲ. ಇದೇನೋ ಒಂದು ಮತ್ತು ನಾವು ಉತ್ತರ ಕರ್ನಾಟಕದ ಇಲ್ಲಿ ಬೆಳಗಾವಿ ಅಧಿವೇಶನಲ್ಲೇ ಮಾತಾಡ್ಬೇಕಂತ ಏನು ಕಾನೂನಿಲ್ಲ ಅಧ್ಯಕ್ಷರೇ. ನೀವು ಅಲ್ಲಿ ಬೆಂಗಳೂರಿನಲ್ಲಿ ಬಿ ನಮಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ತು ಬರ್ರಿ. ಏನ್ ಸಂವಿಧಾನದಲ್ಲಿ ಬರ್ದಿದೆಯಾ? ಬೆಳಗಾವಿ ಅಧಿವೇಶನ ನಡೆದಾಗ ಸರ್, ಹಿಂದೆ ನಾವು ಈಗ ಒಂದು 15-20 ವರ್ಷದಿಂದ ಬೆಳಗಾವಿ ಅಧಿವೇಶನ ಆದ ನಂತರ ನಾವು ಬಹಳ ಸಂತೋಷ ಪಟ್ಟಿದ್ವಿ. ನಾನು ಬಹಳ ಸಂತೋಷ ಪಟ್ಟಿದ್ದೆ. ಇಲ್ಲ, ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸ್ಕೋಬಹುದು, ಇಲ್ಲಿ ಮಾತಾಡಬಹುದು, ಅವು ಇತ್ಯರ್ಥ ಆಗಬಹುದು, ಏನೋ ಒಂದು ನಾವು ನಮಗೆ ಉತ್ತರ ಕರ್ನಾಟಕದವ್ರಿಗೆ ಏನೋ ಒಂದು ಆಶಯ ಹೊಂಟಿತ್ತು ಸರ್. ಆದ್ರೆ ಇದುವರೆಗೆ ನಮಗೆ
ನಾವೇನು ಚರ್ಚೆನಾರ ಮಾಡಕ್ ಅವಕಾಶ ಸಿಕ್ಕಿದೆ ಅಲ್ಲ? ಅಲ್ಲಿ ಮಾಡಬಹುದಲ್ಲ ಸರ್, ಅಲ್ಲಿ ಯಾಕೆ ಅವಕಾಶ ಕೊಡಲ್ಲ ನಮಗೆ? ಈಗ ಬೆಂಗಳೂರಲ್ಲಿ ಯಾಕೆ ಅವಕಾಶ ಕೊಡಲ್ಲ? ವಿಜಯೇಂದ್ರ ಅಲ್ಲ, ನೀವು ಅವ್ರ ಉಪಾಧ್ಯಕ್ಷ ಇದ್ರು ಚಲೋ ಇತ್ತು ಸರ್, ನೀವು ಬಂದು ನಮಗೆಲ್ಲ ಡಿಸ್ಟರ್ಬ್ ಅಲ್ಲ, ಮಾಡ್ತೀರಲ್ಲ. ಈಗ ಕಾಗೆ ಅವ್ರು ತಾವು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ನೀವು ಬಹಳ ಚೆನ್ನಾಗಿ ಮಾತಾಡಿದ್ದೀರಿ, ಎಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ. ನನ್ಗೆ ಮನಸ್ಸಿದೆ ನಿಮ್ಗೆ ಇನ್ನಷ್ಟು ಕೂಡ ಕೊಡ್ಬೇಕಂತ ಹೇಳಿಕೊಂಡು, ಆದಾಗ ಬೇರೆ ಕೆಲವು 4 ಜನ ಮಾತಾಡ್ಲಿ, ಸಂಜೆ ನಂತರ ಮತ್ತೆ ನಿಮ್ಗೆ ಮಾತಾಡ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಸ್ವಲ್ಪ ಸಮಯ ಅವಕಾಶ ಕೊಡಿ ನಾ ನಮ್ಗೆ. ಇನ್ನು ಒಟ್ಟ ಮುಗಿಸುತ್ತೇನೆ ಸರ್, ಆಯ್ತು, ಬೇಗ ಮುಗಿಸ್ತಾರೆ ಈಗ. ಮುಗಿಸ್ತೇನೆ, ಒಟ್ಟ ಮುಗಿಸ್ತೇನೆ ರೀ ಸರ್. ಉತ್ತರ ಕರ್ನಾಟಕ ಬಗ್ಗೆ ಇಲ್ಲಿ ಬೆಳಗಾಂದಲ್ಲೇ ಕೊಡ್ಬೇಕಂತೇಳಿ ಏನು ಕಾನೂನಿಲ್ಲ ನಮ್ಗೆ. ಅಲ್ಲಿ ಬೆಂಗಳೂರಲ್ಲಿ ಬಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ. ಖಂಡಿತ ಕೊಡು. ಅದಕ್ಕಾಗಿ ಅಧ್ಯಕ್ಷರೇ, ಈ ಹೊಸ ತಾಲೂಕಾ ನಂದ ಆಗಿದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹಿತ ಈ ತಮ್ಮ ಮುಖಾಂತರ ಮಾಡ್ಕೊಳ್ಳಿಕ್ಕೆ ಇನ್ನೂ ಎಲ್ಲಾ ಇಲಾಖೆಗಳು ಬರಬೇಕಲ್ಲಿ. ಈ ಒಂದು ತಹಶೀಲ್ದಾರ್ ಕಚೇರಿ, ಒಂದು ಬಿಇಒ ಕಚೇರಿ, ಒಂದು ಸಿಡಿಪಿಒ ಕಚೇರಿ, ಮತ್ತಿನ್ನು ಸಿಪಿಐ ಬರಬೇಕು, ಡಿಎಸ್ಪಿ ಕಚೇರಿ ಬರಬೇಕು, ಅಗ್ರಿಕಲ್ಚರ, ಹಾರ್ಟಿಕಲ್ಚರ, ಜಿಲ್ಲಾ ಪಂಚಾಯತಿ, PWD ಇವೆಲ್ಲ ಕಚೇರಿಗಳು ಬರಬೇಕಾದ ಸರ್. ಅದಕ್ಕಾಗಿ ಇವು ಸಹಿತ ಮುಂದಿನ ಮತ್ತೊಂದು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಧ್ಯಕ್ಷರೇ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸರ್ ಏನಾಗಿದೆ ಅಧ್ಯಕ್ಷರೇ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳ ಲಾಸದಲ್ಲಿದಾವೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಯಾಕೆ ಲಾಸದಲ್ಲಿದಾವು ಗೌಡ್ರ ನೀವು? ಯಾಕಂದ್ರೆ ಸರ್ ಅದು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾಟ ಹೊಡಿದಿಲ್ಲ. ಈ ಪ್ರೈವೇಟ್ ಅದವರೆಲ್ಲರೂ ತೂಕದಲ್ಲಿ ಮೋಸ ಮಾಡ್ತಾರೆ, ಅದಕ್ಕಾಗಿ ಅವರು ಲಾಭದಲ್ಲಿದ್ದಾರೆ. ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಇಥನಾಲ ಅಥವಾ ಕೋ ಜನರೇಷನ್ ಅಥವಾ ಡಿಸ್ಟಿಲರಿ ಮಾಡಬೇಕಾದ್ರೆ ನಮಗ ಇವತ್ತು ಯಾರೂ ಸರ್ಕಾರದವರು ಮುಂದೆ ಬರ್ತಾ ಇಲ್ಲ. ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತೆಲ್ಲ ಲೀಸ್ ಮೇಲೆ ಕೊಡುವಂತ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿದ್ದಾವೆ ಅಧ್ಯಕ್ಷರೇ. ಪ್ರೈವೇಟ್ದವ್ರದ್ದೆಲ್ಲ ಚಲೋ ನಡೆದವ್ರೆ. ಪ್ರೈವೇಟ್ದವ್ರದ್ದು ಸಕ್ಕರೆ ಕಾರ್ಖಾನೆ ಲಾಭದಾಗ ಆತೈತಿ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಯಾಕೆ ಲಾಭದಲ್ಲಿ ಆಗೋದಲ್ಲ? ಓಕೆ, ಉತ್ತರ ಕರ್ನಾಟಕ ಮಾತಾಡಿ ಸಕ್ಕರೆ ಮತ್ತೆ ಅಧ್ಯಕ್ಷರೇ, ಅದಕ್ಕ ನಮಗೆ ಮಹಾರಾಷ್ಟ್ರದಲ್ಲಿ ಒಂದು ತಂದಿದ್ದೇನೆ ಸರ್, ನನಗೆ ಮಾಹಿತಿ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಇದು ನಾನು ಹಳ್ಳಿಗಳಲ್ಲಿ ಕೇಳ್ತಾರೆ ಸರ್, ನೀವು ಅಲ್ಲಿ ಹೋಗಿ ಏನ್ ಮಾಡ್ರಿ ಬೆಳಗಾವದಾಗ? ನಾನು ಹೇಳ್ತೇನೆ, ನನ್ನ ಕೇಳಿ, ನೀವು ಚೆನ್ನಾಗಿ ಮಾತಾಡಿದ್ರೆ ಬಂದ್ರೆ ಅದು ಕೇಳ್ತಾರೆ ಸರ್. ಹಂಗಾಗಲ್ಲ, ಒಂದು 2 ನಿಮಿಷ ಮುಗಿಸ್ತಾರೆ, ಅವಕಾಶ ಇಲ್ಲ. 20 ನಿಮಿಷ ಆಯ್ತು, ಏನ್ ಮಾಡುದು ಹಾಗಾದ್ರೆ? ಎಲ್ಲ ಮಾತಾಡ್ಬೇಕು ಸರ್. ಉಪಾಧ್ಯಕ್ಷ ಇದ್ರೆ ಚಲೋ ಇತ್ತು ನೋಡ್ರಿ ಇದು, ನೀವು ಬಂದು ನಮಗೆಲ್ಲ ಸರ್. ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದವರು ಅಲ್ಲಿ ಯಾವ ಲಾಸದಲ್ಲಿ ಸಕ್ಕರೆ ಕಾರ್ಖಾನೆ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಯಾರು ಲಾಸದಲ್ಲಿದ್ದಾರೆ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಸರ್. 100 ಕೋಟಿ, 200 ಕೋಟಿ. ಇಲ್ಲಿಯೂ ಸಹಿತ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ನಮಗೆ ಸಹಾಯಧನ ಮಾಡಿದ್ದಾದ್ರೆ ನಮ್ಮ ಈ ಸಹಕಾರ ಕ್ಷೇತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾನು ಒಂದು ವಿನಂತಿ ಮಾಡ್ತೀನಿ. ಈ ಮತ್ತು ಇಲ್ಲ, ನಾನು ಏನೇನೋ ಇರ್ತಿದೀವಿ, ನಾನು ಡಿಸ್ಟರ್ಬ್ ಮಾಡಿ ನಾನೆಲ್ಲ ಮರೆಸಿಬಿಟ್ರೆ ಅಧ್ಯಕ್ಷರೇ. ಕೂತ್ಕೊಳ್ಳಿ ಹಾಗಾದ್ರೆ. ಅದಕ್ಕೆ ಈಗ ನಾವೆಲ್ಲರೂ ಮಹಾರಾಷ್ಟ್ರದಲ್ಲಿ ಮತ್ತು ನಮಗೆ ದರಗಳಲ್ಲಿಯೂ ಸಹಿತ ವ್ಯತ್ಯಾಸ ಇದೆ ಅಧ್ಯಕ್ಷರೇ. 200ರಿಂದ 300 ರೂಪಾಯಿ ಅಲ್ಲಿ ಮಹಾರಾಷ್ಟ್ರದವರು ರೈತರಿಗೆ ಹೆಚ್ಚು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಕಡಿಮೆ ಕರ್ನಾಟಕದಲ್ಲಿ ನಾವು ಕಡಿಮೆ ತಗೋತಾ ಇದ್ದೀವಿ. ಅದಕ್ಕಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ಸಹಾಯ ಆಗಬೇಕು ಅನ್ನುವಂತ ವಿನಂತಿಯನ್ನು ಇಲ್ಲಿ ಮಾಡಿಕೊಂಡು ಇನ್ನೂ ಬಹಳ ಮಾತಾಡಬೇಕಾಗಿತ್ತು ಅಧ್ಯಕ್ಷರೇ, ಆದ್ರೆ ನೀವು ಏನೇನೋ ಗಡಬಡಿ ಮಾಡ್ತಾ ಇದ್ರಿ. ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ಧನ್ಯವಾದಗಳು. ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ ಅಧ್ಯಕ್ಷರೇ. ಧನ್ಯವಾದಗಳು. ವಿಜಯೇಂದ್ರ, ನೆಕ್ಸ್ಟ್ 1 hour. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ